ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕುರ್ಚಿ ಪಾಲಿಟಿಕ್ಸ್ ಮುಗ್ದಿಲ್ಲ. ಅಷ್ಟೊತ್ತಿಗದಾಗಲೇ ಸದ್ದಿಲ್ಲದೆ ನಿಶಬ್ದವಾಗಿ ರಾಜ್ಯದ ತಟಸ್ಥ ನಾಯಕರನ್ನ ಸಂಪರ್ಕ ಮಾಡಿದ್ರ ರಾಹುಲ್ ಗಾಂಧಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗಲಾಟೆ ಇನ್ನೂ ಮುಗ್ದಿಲ್ಲ. ನಿಶಬ್ದವಾಗಿ ರಾಜ್ಯದ ತಟಸ್ಥ ನಾಯಕರನ್ನ ಸಂಪರ್ಕ ಮಾಡಿದ್ರ ರಾಹುಲ್ ಗಾಂಧಿ. ನಾಯಕತ್ವ ಸಂಘರ್ಷ ಕುರಿತು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರಾ ಲೋಕಸಭಾ ವಿಪಕ್ಷ ನಾಯಕ. ಯಾರ ಪರ ಯಾರ ಒಲವಿದೆ, ಯಾರ ವಿರುದ್ಧ ಯಾರ ವಿರೋಧತೆ ಇದೆ, 5-6 ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಮಾಹಿತಿ ತೆಗೆದುಕೊಂಡ್ರ ರಾಹುಲ್ ಗಾಂಧಿ. ಯಾವ ಸಮುದಾಯದ ಒಲವು ಯಾರ ಪರವಾಗಿದೆ, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಹೇಗಿರಬೇಕು, ಹೈಕಮಾಂಡ್ ನಿರ್ಧಾರ ಯಾವ ರೀತಿಯಾಗಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ, ಸರ್ಕಾರ ಮತ್ತು ಪಕ್ಷದಲ್ಲಿ ಈಗ ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ಕರೆಂಟ್ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಈ ಎಲ್ಲ ಸಂದೇಹಗಳಿಗೂ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಹೈಕಮಾಂಡ್ ನಾಯಕರಿಂದ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಪಾಲಿಟಿಕ್ಸ್, ಯಾವುದೋ ಒಂದು ನಗರಸಭೆಯ ಸ್ಥಾನಕ್ಕಾಗಿ ಎಲ್ಲ ನಡೀತಿರೋ ಜಟಾಪಟಿ, ಅಥವಾ ಯಾವುದೋ ಒಂದು ಪಂಚಾಯತ್ ಸ್ಥಾನಕ್ಕಾಗಿಯೂ ಅಲ್ಲ, ಬದಲಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ನಡೀತಾ ಇರೋದು ರಾಜ್ಯದಲ್ಲಿ ಜಟಾಪಟಿ. ಸಿದ್ದರಾಮಯ್ಯರನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಹೈಕಮಾಂಡ್. ಇನ್ನು DK ಶಿವಕುಮಾರ್ ಅವರನ್ನು ಕೂಡ ನಿಷ್ಠೂರ ಮಾಡಿಕೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರಲ್ಲಿ ಯಾರಿಗೂ ಮನಸ್ಸಿಲ್ಲ. ಇಬ್ಬರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕು. ಇದೊಂದು ಸವಾಲಿನ ಪ್ರಶ್ನೆ. ಒಂದು ರಾಜ್ಯದ 2 ಪ್ರಬಲ ಸಮುದಾಯದ 2 ಪ್ರಬಲ ದಿಗ್ಗಜರ ಬಗ್ಗೆ ಇರತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸಬೇಕು. ಹಾಗಾಗಿ ನಿಶಬ್ದವಾಗಿ ಎಲ್ಲೋ ಒಂದು ಕಡೆ ರಾಜ್ಯದ ಕೆಲ ಸ್ಥಳೀಯ ನಾಯಕರನ್ನು ಸಂಪರ್ಕ ಮಾಡಿಕೊಂಡು ಇಲ್ಲಿನ ರಾಜಕೀಯ ವಿದ್ಯಮಾನಗಳನ್ನು ಪಡೆದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸದ್ದಿಲ್ಲದೆ ರಾಜ್ಯದ ತಟಸ್ಥ ನಾಯಕರನ್ನ ನೋಡಿ, ರಾಜ್ಯದಲ್ಲಿ ಪ್ರಮುಖವಾಗಿರೋದು ಒಂದು ಸಿದ್ದರಾಮಯ್ಯರ ಬಣ, ಮತ್ತೊಂದು DK ಶಿವಕುಮಾರ್ ಅವರ ಬಣ, ಇನ್ನೊಂದು ತಟಸ್ಥ ಬಣ. ಯಾವುದಕ್ಕೂ ಇಲ್ಲದೆ ಅವಕಾಶಗಳನ್ನು ಕಾದು ಅವಕಾಶ ಸಿಕ್ಕಿದಾಗ ಯಾವುದಾದ್ರೂ ಒಂದು ಬಣಕ್ಕೆ ಜಂಪ್ ಆಗೋ ತಟಸ್ಥ ಬಣ. ಈ ತಟಸ್ಥ ಬಣದವರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಾಗ ರಾಹುಲ್ ಗಾಂಧಿಗೆ ಕೆಲ ರಾಜಕೀಯ ಮೇಜರ್ ವಿದ್ಯಮಾನಗಳು ತಿಳಿದುಕೊಳ್ಳೋ ಪ್ರಯತ್ನಗಳು ರಾಹುಲ್ ಗಾಂಧಿಯಿಂದ ನಡೆದಿರುತ್ತೆ. ಏನಾಗ್ತಾ ಇದೆ, ರಾಹುಲ್ ಗಾಂಧಿ ಈ ತರಹದ ಪ್ರಶ್ನೆಗಳನ್ನು ಮುಂದಿಟ್ಟಾಗ ತಟಸ್ಥ ಬಣದವರು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. DK ಬಣದಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯರ ಬಣದಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯದ ಬಣದ ಸದಸ್ಯರುಗಳು ಯಾವ ತರಹದ ಪ್ಲಾನ್ನಲ್ಲಿದ್ದಾರೆ, ಮುಂದಿನ ರಾಜಕೀಯ ನಡೆಗಳೇನು, ಒಂದು ವೇಳೆ DK ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಕ್ಕಿದ್ರೆ ಸಿದ್ದರಾಮಯ್ಯರ ಬಣದವರು ಬಂಡಾಯ ಹೇಳೋ ಸಾಧ್ಯತೆಗಳಿದಾವ, 2 ನಾಯಕರ ಮನದಾಳದಲ್ಲಿ ಯಾವ ತರಹದ ಚರ್ಚೆಗಳಾಗ್ತಾ ಇದೆ, ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ತಿಳಿದುಕೊಳ್ಳಲೇಬೇಕು, ಅನಿವಾರ್ಯ. ಕಾರಣ ಯಾವುದೋ ಒಂದು ಪಂಚಾಯತಿ ಸ್ಥಾನಕ್ಕಾಗಿ ನಡೀತಿರೋ ಜಟಾಪಟಿ ಅಲ್ಲ, ಬದಲಾಗಿ ಒಂದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದು. ರಾಜ್ಯದ 2 ಪ್ರಬಲ ಸಮುದಾಯ, ಒಂದು ಒಕ್ಕಲಿಗ ಸಮುದಾಯ, ಮತ್ತೊಂದು ಕುರುಬ ಸಮುದಾಯ. ಈ ಸಮುದಾಯ, 2 ಸಮುದಾಯವೂ ಕೂಡ ಕಾಂಗ್ರೆಸ್ಸಿಗೆ ನಿರ್ಣಾಯಕವಾದಂತಹ ಸಮುದಾಯ. ಹಾಗಾಗಿ ಯಾರನ್ನೂ ನೋಯಿಸದೆ, ಯಾರನ್ನೂ ನಿಷ್ಠೂರ ಮಾಡಿಕೊಳ್ಳದೆ ಇಬ್ಬರನ್ನೂ ಕೂಡ ಸಂಭಾಳಿಸಿಕೊಂಡು ಹೋಗಬಹುದಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಇದೆ. ಯಾವ ಸಮುದಾಯದ ಒಲವು ಯಾರ ಮೇಲಿದೆ, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಹೇಗಿರಬೇಕು, ಹೈಕಮಾಂಡ್ ನಿರ್ಧಾರ ಯಾವ ರೀತಿಯಾಗಿದ್ರೆ ಪಕ್ಷಕ್ಕೆ ಒಳ್ಳೆಯದು, ಇನ್ನು ಸರ್ಕಾರಕ್ಕೆ ಪಕ್ಷದಲ್ಲಿ ಈಗ ಏನು ನಡೀತಾ ಇದೆ ಎಂಬುದರ ಬಗ್ಗೆ ಮಾಹಿತಿ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಪಡೆದಿರುವ ರಾಹುಲ್ ಗಾಂಧಿ CM DCM ಪರ ಯಾರ್ಯಾರು ಬ್ಯಾಟ್ ಬೀಸಿದ್ದಾರೆ ಎನ್ನುವಂಥದ್ರ ಬಗ್ಗೆಯೂ ಕೂಡ ತಿಳಿದುಕೊಳ್ಳುವ ಪ್ರಯತ್ನಗಳು ಲೋಕಸಭಾ ವಿಪಕ್ಷ ನಾಯಕರಿಂದ ನಿರಂತರವಾಗಿ ನಡೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.